ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೈಪೋಪ್ಲಾಸ್ಟಿಕ್ ನಾಸಲ್ ಬೋನ್. ಸೊ ಹೈಪೋಪ್ಲಾಸ್ಟಿಕ್ ನಾಸಲ್ ಬೋನ್ ಅಂದರೆ ಏನು ಆ್ಯಂಡ್ ಸ್ಕ್ಯಾನ್ ರಿಪೋರ್ಟಲ್ಲಿ ಈ ಥರ ಬಂದಿತ್ತು ಅಂತಂತಂದರೆ ಮಗುವಿಗೆ ಏನಾದರೂ ತೊಂದರೆ ಇದೆನಾ ಆ್ಯಂಡ್ ಹೀಗೆ ಮೆನ್ಷನ್ ಮಾಡಿದ್ರು ಅಂತಂತಂದರೆ ಮಗುವಿಗೆ ಡೌನ್ಸ್ ಸಿಂಡ್ರೋಮ್ ಇರುವಂತಹ ಚಾನ್ಸಸ್ ಇದೆ ಅಂತ ಅರ್ಥನಾ? ವಾಟ್ ಡಸ್ ದ್ಯಾಟ್ ಮೀನ್ ಅಂತ. ಓಕೆ, ಇವತ್ತಿನ ಟಾಪಿಕ್ ಹೈಪೋಪ್ಲಾಸ್ಟಿಕ್ ನಾಸಲ್ ಬೋನ್ ಬಗ್ಗೆ. ಓಕೆ, ಮತ್ತೆ ನೋಡೋಣ ಬನ್ನಿ. ಸೊ ಹೈಪೋಪ್ಲಾಸ್ಟಿಕ್ ನಾಸಲ್ ಬೋನ್ ಅಂತಂತಂದರೆ ಬೇಬೀಸ್ ನಾಸಲ್ ಬೋನ್ ಈಸ್ ಸ್ಮಾಲರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಗೆಸ್ಟೇಷನಲ್ ಏಜ್ ಅಂತ. ಓಕೆ, ಸೊ ಇದರ ಅರ್ಥ ಗರ್ಭಾವಸ್ಥೆನಲ್ಲಿ ಪ್ರತಿ ವಾರ ಮಗುವಿನ ಅಂಗಾಂಗಗಳು ಫುಲ್ ಬಾಡಿ ಪಾರ್ಟ್ಸು ಎಲ್ಲದಕ್ಕೂ ಪರ್ಟಿಕ್ಯುಲರ್ ರೇಂಜ್ ಇರುತ್ತೆ. ಓಕೆ, ಈ ಕೈದು ಬೋನ್ಸು, ಕೈ ಬೋನು ಇಷ್ಟೇ ಇರಬೇಕು, ಫಿಂಗರ್ಸ್ ಇಷ್ಟೇ ಇರಬೇಕು, ನಾಸಲ್ ಬೋನ್ ಇಷ್ಟೇ ಇರಬೇಕು, ಹೆಡ್ ಸರ್ಕಂಫರೆನ್ಸ್ ಇಷ್ಟಿರಬೇಕು ಅಂತ ಪ್ರತಿಯೊಂದು ಅಂಗಾಂಗಗಳದ್ದು ಇಷ್ಟಿರುತ್ತೆ ಅಂತ. ಅಂದರೆ ಅದು ಎವ್ರೇಜ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ಗೆ ಹೀಗಿರುತ್ತೆ, ಇಷ್ಟಿರುತ್ತೆ ಅನ್ನೋದಿರುತ್ತೆ. ಓಕೆ, ಅದು ಯಾವಾಗ ಪ್ರತಿ ವಾರ ಮಗು ಬೆಳೀತಾ ಹೋದಂಗೆ ಈ ರೇಂಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈ ಒಂದು ಪರ್ಟಿಕ್ಯುಲರ್ ವೀಕ್ಗೆ, ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನೀವು ಈ ಸ್ಕ್ಯಾನ್ ಮಾಡಿಸಿರೋದು 12 ವೀಕ್ಸಲ್ಲಿ ಮಾಡಿಸಿದ್ದೀರಾ ಅಂತಂತಂದರೆ 12 ವೀಕಿನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಅಂತ ಬಂದಿತ್ತು ಅಂತಂದರೆ ಅದರ ಅರ್ಥ 12 ವಾರಕ್ಕೆ ನಿಮ್ಮ ಮಗುವಿನ ನಸಲ್ ಬೋನ್ ಮೆಷರ್ಮೆಂಟು ಎಷ್ಟು ಬೆಳವಣಿಗೆ ಆಗಬೇಕು ಅಷ್ಟು ಆಗಿಲ್ಲ, ಅದಕ್ಕಿಂತ ಕಮ್ಮಿ ಇದೆ. ಜಸ್ಟ್ ಇಟ್ ಇಸ್ ಸ್ಮಾಲರ್ ಅಂತ ಕೊಟ್ಟಿದ್ದಾರೆ ಹೊರತು ಎಕ್ಸಾಕ್ಟಾಗಿ ತುಂಬ ಕಮ್ಮಿ ಇದೆ ಅಂತನೋ ಅಥವಾ ಮಿಸ್ಸಿಂಗ್ ನ್ಯಾಸಲ್ ಬೋನ್ ಅಂತನೋ ಏನೂ ಅರ್ಥ ಅಲ್ಲ. ಓಕೆ, ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಅಂತ ಅಷ್ಟೇ ಅರ್ಥ. ಆ್ಯಂಡ್ ನೋ ನೀಡ್ ಟು ವರಿ. ಆ್ಯಂಡ್ ಬರೀ ನಾಸಲ್ ಬೋನ್ ಹೈಪೋಪ್ಲಾಸ್ಟಿಕ್ ನಾಸಲ್ ಬೋನ್ ಅಂತ ಕೊಟ್ಟಿರೋ ಮಾತ್ರಕ್ಕೆ ಇದೇನೋ ಡೌನ್ಸ್ ಸಿಂಡ್ರೋಮ್ಗೆ ಪಾಯಿಂಟ್ ಮಾಡ್ತಿದೆ ಅಂತಲೂ ಅಲ್ಲ. ಸೊ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ ಅಂತ. ಓಕೆ, ವಿಲ್ ಬೇಬಿ ಬಿ ನಾರ್ಮಲ್ ಅಂತಂದರೆ ಈಗ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಅಂತ ಮೆನ್ಷನ್ ಮಾಡಿದಾರಲ್ವಾ, ಸೊ ಮಗು ನಾರ್ಮಲ್ ಆಗಿರುತ್ತಾ ಅನ್ನೋದು ಕನ್ಸರ್ನ್ ಇರುತ್ತೆ. ಇಲ್ಲ ಅಂತಂದರೆ ಯಾಕೆ ಮೆನ್ಷನ್ ಮಾಡ್ತಾರೆ ಅನ್ನೋದು. ಓಕೆ, ಸೊ ಯೂಶ್ವಲ್ ಆಗಿ ಹೀಗೆ ಮೆನ್ಷನ್ ಮಾಡಿದ್ದಾರೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಒಳಗೆ ಮಗು ನಾರ್ಮಲ್ ಆಗಿಯೇ ಇರುತ್ತೆ. ಆ್ಯಂಡ್ ಮುಂದಿನ ಸ್ಕ್ಯಾನ್ಸಲ್ಲಿ ಆಯಿತಾ, ಈಗ ನೀವು ಒಂದು 12 ವೀಕ್ಸಿಗೆ ಸ್ಕ್ಯಾನ್ ಮಾಡಿಸಿದ್ದೀರಾ ಅಂತಂತಂದರೆ ಅಪ್ಕಮಿಂಗ್ ಸ್ಕ್ಯಾನ್ಸಲ್ಲಿ ಲೈಕ್ ಅನಾಮಲಿ ಸ್ಕ್ಯಾನ್ಸಲ್ಲಿ ನಾರ್ಮಲ್ ಬಂದುಬಿಟ್ಟಿರಬಹುದು. ಓಕೆ, ಸೊ ಮಗು ಬೆಳೀತಾ ಹೋದಂಗೆ ನಾರ್ಮಲ್ ರೇಂಜಿಗೆ ಬಂದಿರಬಹುದು ಒಂದು. ಆ್ಯಂಡ್ ಇನ್ನೊಂದು, ಇಟ್ ಮೇ ಬಿ ಟೆಕ್ನಿಕಲ್ ಗ್ಲಿಚ್ ಅಂತಂದರೆ ಸ್ಕ್ಯಾನಿಂಗ್ ಆ್ಯಂಗಲ್, ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಒಬ್ಬೊಬ್ಬರು ಒಂದೊಂಥರ. ಈಗ ಯಾರೇ ಒಬ್ಬ ಮನುಷ್ಯಂದು ಫೋಟೋ ತೆಗಿತಾ ಇದ್ದಾರೆ ಅಂತಂತಂದರೆ ಯಾವ ಆ್ಯಂಗಲಿಂದ ತೆಗಿತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ, ಜಸ್ಟ್ ಟು ಲುಕ್ ಬ್ಯೂಟಿಫುಲ್. ಓಕೆ, ಸೊ ಸೇಮ್ ವೇ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ನ್ಯಾಸಲ್ ಬೋನ್ ಚಿಕ್ಕದಿದೆ ಅಂತಂತ ಹೇಳಿ ಕಂಡಿರಬಹುದು. ಓಕೆ, ಆ್ಯಂಡ್ ಇನ್ನೂ ನೆಕ್ಸ್ಟ್ ರೀಸನ್ ಏನು ಅಂತಂತಂದರೆ ಕೆಲವೊಂದು ಜನರ ಜೀನ್ಸಲ್ಲಿನೇ ಮೂಗಿನ ಏನಿದು ಮೂಳೆ ಇದೆ ಅಲ್ಲ, ಅದು ಯೂಶ್ವಲಿ ಸಣ್ಣಗೆ ಇರುತ್ತೆ. ಆಯಿತಾ, ಸುಮಾರಷ್ಟು ಜನಕ್ಕೆ. ಲೈಕ್ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂತಂದರೆ ಈಗ ಯಾರಪ್ಪ ಚೈನೀಸು, ಏಷ್ಯನ್ ಪೀಪಲ್ದು ಒಂದು ಸ್ವಲ್ಪ ನೋಸಸ್ ನೋಡ್ರಿ, ಅವ್ರದ್ದು ಒಂದು ಸ್ವಲ್ಪ ಫ್ಲ್ಯಾಟ್ ಇರುತ್ತೆ. ಆಯಿತಾ, ಈ ಥರ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ವ. ಸೊ ಹಾಗೆ ಅವರ ಎತ್ನಿಸಿಟಿನಲ್ಲೇ ಹಾಗಿತ್ತು ಅಂತಂತಂದ್ರೂ ಕೂಡ ಮಗುವಿನ ನಸಲ್ ಬೋನು ಯೂಶ್ವಲ್ ಆಗಿ ಹೈಪೋಪ್ಲಾಸ್ಟಿಕ್ ನಸಲ್ ಬೋನು ಇದ್ದಿರಬಹುದು. ಓಕೆ, ಹಂಗೆ ಅಂದಮೇಲೆ ಗ್ಲಿಚ್ ಆಗಿರ್ಬೋದು ಆ್ಯಂಡ್ ಗ್ರ್ಯಾಜುವಲಿ ನೆಕ್ಸ್ಟ್ ಸ್ಕ್ಯಾನ್ಸಲ್ಲಿ ನಾರ್ಮಲ್ ಆಗಿ ಬಂದಿರಬಹುದು ಅನ್ನೋದೇ ಆಗಿತ್ತು ಅಂತಂದರೆ ಯಾಕೆ ಮೆನ್ಷನ್ ಮಾಡಿದ್ರು? ಅದನ್ನು ಮೆನ್ಷನ್ ಮಾಡ್ದೇನೂ ಇದ್ದಿರ್ಬೋದು ಆ್ಯಂಡ್ ಮಗುನೂ ನಾರ್ಮಲ್ ಆಗಿರುತ್ತೆ ಅಂತ ಅನ್ನೋದಾದರೆ ಯಾಕೆ ಮೆನ್ಷನ್ ಮಾಡಿದರು ಅಂತ ಅನ್ನೋದಕ್ಕೆ ಆನ್ಸರ್ ಏನು ಅಂತಂತಂದರೆ, ಯಾವಾಗ ಬರೀ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಮಾತ್ರನೇ ಇರುತ್ತೆ ಆ್ಯಂಡ್ ಉಳಿದಿದ್ದ ಓವರ್ ಆಲ್ ಗ್ರೋತ್ ಚೆನ್ನಾಗಿರುತ್ತೆ, ಬೇರೆ ಎಲ್ಲ ಅಂಗಾಂಗಗಳು ಸರಿಯಾದ ಮೆಷರ್ಮೆಂಟಲ್ಲಿ ಇರುತ್ತೆ, ದೆನ್ ದೆರ್ ವಿಲ್ ಬಿ ನೋ ಪ್ರಾಬ್ಲಮ್. ಓಕೆ, ಸೊ ಆ್ಯಂಡ್ ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಅಂದರೆ ಸ್ಕ್ರೀನಿಂಗ್ ಮಾಡ್ತಾರೆ, ಡೌನ್ಸ್ ಸಿಂಡ್ರೋಮ್ದು ಸ್ಕ್ರೀನಿಂಗ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಬೇರೆ ಅನಾಮಲಿ ಸ್ಕ್ಯಾನಲ್ಲಿ ಫೈಂಡಿಂಗ್ಸ್ ಎಲ್ಲ ನೀಟಾಗಿ ಬಂದಿದೆ, ಬೇರೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಬರೀ ಇದು ಒಂದೇ ಇರೋದು, ಉಳಿದಿದ್ದು ಬ್ಲಡ್ ಟೆಸ್ಟ್ ಕರೆಕ್ಟಾಗಿದೆ, ಬೇರೆ ಎಲ್ಲ ಫೈಂಡಿಂಗ್ಸ್ ಎಲ್ಲ ನಾರ್ಮಲ್ ಆಗೇ ಇದೆ ಅಂತಂತಂದವಾಗ ಬರೀ ಇದು ಒಂದೇ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಇತ್ತು ಅಂತಂದರೆ ಯೂಶ್ವಲ್ ಆಗಿ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ
ನ್ಯಾಸಲ್ ಬೋನ್ ಹೈಪೋಪ್ಲಾಸ್ಟಿಕ್ ಇದ್ದು ಅದರ ಜೊತೆಗೆ ಬೇರೆ ಏನಾದರೂ ಅಬ್ನಾರ್ಮಲ್ ಫೈಂಡಿಂಗ್ಸ್ ಏನಾದರೂ ಸಿಕ್ಕಿತು ಅಂತಂತಂದರೆ ಆ ಟೈಮಲ್ಲಿ ಅದು ಡೈರೆಕ್ಟಾಗಿ ಯೂಶ್ವಲ್ ಆಗಿ ಡೌನ್ ಸಿಂಡ್ರೋಮ್ಗೆ ಪಾಯಿಂಟ್ ಮಾಡುತ್ತೆ. ಓಕೆ, ಬೇರೆ ಎಲ್ಲ ಫೈಂಡಿಂಗ್ಸು ನಾರ್ಮಲ್ ಇದ್ದು, ಬ್ಲಡ್ ಟೆಸ್ಟು ಆ್ಯಂಡ್ ಓವರಾಲ್ ಗ್ರೋತ್ ಡೆವಲಪ್ಮೆಂಟ್ ಮಗು ಎಲ್ಲ ಸರಿಯಾಗಿತ್ತು ಅಂತಂತಂದರೆ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಇದ್ರೂ ಕೂಡ ಮಗು ನಾರ್ಮಲ್ ಆಗೇ ಇರುತ್ತೆ, ನೋ ನೀಡ್ ಟು ವರಿ. ಬಟ್ ಯಾವಾಗ ಇರೋದಿಲ್ಲ, ಯಾವಾಗಾದರೂ ಅಬ್ನಾರ್ಮಲ್ ಮೆಷರ್ಮೆಂಟ್ಸ್ ಅಲಾಂಗ್ ವಿತ್ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಇತ್ತು ಅಂತಂತಂದರೆ ಆವಾಗ ಮಾತ್ರ ಡಾಕ್ಟರ್ಸು ಫರ್ದರ್ ಸ್ಕ್ರೀನಿಂಗಿಗೆ ಹೇಳ್ತಾರೆ. ಸೊ ಡಾಕ್ಟರ್ ಏನು ಮಾಡ್ತಾರೆ ಅಂತಂತಂದರೆ, ಈ ಥರ ಏನಾದರೂ ಬೇರೆ ಯಾವುದೂ ಅಬ್ನಾರ್ಮಲಿಟಿ ಇಲ್ಲ, ಐ ಮೀನ್ ಬೇರೆ ಎಲ್ಲ ಮೆಷರ್ಮೆಂಟ್ಸೂ ಅಪ್ ಟು ಡೇಟ್ ಇದೆ, ಕರೆಕ್ಟಾಗಿದೆ, ಸರಿಯಾಗಿದೆ, ಇದು ಮಾತ್ರ ನಸಲ್ ಬೋನ್ ಮಾತ್ರ ಸ್ವಲ್ಪ ಚಿಕ್ಕದಿದೆ ಅನ್ನೋದೇನಾದರೂ ಬಂತು ಅಂತಂತಂದರೆ ಡಾಕ್ಟರ್ಸ್ ಯೂಶ್ವಲಾಗಿ ಅದನ್ನು ಬಿಡ್ತಾರೆ. ಆದರೆ ಏನಾದರೂ ಬೇರೆ ಅಬ್ನಾರ್ಮಲ್ ಫೈಂಡಿಂಗ್ಸ್ ಇತ್ತು ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, 2 ವೀಕ್ಸು ಅಥವಾ ಡಾಕ್ಟರ್ ಹೇಗೆ ಯೋಚನೆ ಮಾಡ್ತಾರೆ ಹಾಗೆ ಯೂಶ್ವಲಾಗಿ 2 ವೀಕ್ಸ್ ಅಂತ ಹೇಳ್ತಾರೆ. ಇಲ್ಲ ಅಂತಂತಂದರೆ ಸರ್ಟನ್ ಟೈಮ್ ಆದಮೇಲೆ ಟೆಸ್ಟ್ನ ಸೇಮ್ ಸ್ಕ್ಯಾನನ್ನು ಮತ್ತೆ ಮಾಡಿಸೋದಕ್ಕೆ ಹೇಳ್ತಾರೆ ಟು ಕನ್ಫರ್ಮ್. ಆಯಿತಾ, ನಾನು ಆಲ್ರೆಡಿ ಹೇಳಿದೆ 12 ವೀಕ್ಸಲ್ಲಿ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಅಂತ ಬಂದಿರ್ಬೋದು, ಬಟ್ ಅನಾಮಲಿ ಸ್ಕ್ಯಾನ್ ಟೈಮಿಗೆ ಆಲ್ರೆಡಿ ನಸಲ್ ಬೋನ್ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟು ನಾರ್ಮಲ್ ರೇಂಜಿಂಗ್ ಬಂದಿರ್ಬೋದು. ಸೊ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಡಾಕ್ಟರ್ಸ್ ಏನು ಮಾಡ್ತಾರೆ, ಸ್ಕ್ಯಾನನ್ನು ರಿಪೀಟ್ ಮಾಡೋದಕ್ಕೆ ಹೇಳ್ತಾರೆ ಒಂದು. ಆ್ಯಂಡ್ ಅದರ ಜೊತೆಗೆ ಏನು ಮಾಡ್ತಾರೆ, ಬ್ಲಡ್ ಸ್ಕ್ರೀನಿಂಗ್ ಅಂತಂದರೆ ಲೈಕ್ ಡೌನ್ ಸಿಂಡ್ರೋಮ್ಗೆ ಸ್ಕ್ರೀನಿಂಗ್ ಏನಿರುತ್ತಲ್ಲ, ಡಬಲ್ ಮಾರ್ಕರ್ ಟೆಸ್ಟ್ ಆ್ಯಂಡ್ ಕ್ವಾಡ್ರಪಲ್ ಟೆಸ್ಟ್ನ ಮಾಡಿಸೋದಕ್ಕೆ ಹೇಳ್ತಾರೆ. ಸೊ ಟು ಬಿ ಆನ್ ಸೇಫರ್ ಸೈಡ್. ಓಕೆ, ಸೊ ದ್ಯಾಟ್ ನಿಮಗೆ ಬರೀ ಅದು ಒಂದೇ ಚಿಕ್ಕ ಇದೆ ಅಂತಂತಂದರೆ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬೇರೆ ಎಲ್ಲ ಬ್ಲಡ್ ಸ್ಕ್ರೀನಿಂಗ್ನ ಮತ್ತೆ ಮಾಡಿಸ್ತಾರೆ. ಸೊ ಏನು ಮ್ಯಾಟ್ರ್ ಆಗುತ್ತೆ ಅಂತಂತಂದರೆ ಗೆಸ್ಟೇಷನಲ್ ಏಜು, ನೀವು ಪ್ರೆಗ್ನೆನ್ಸಿಯ ಯಾವ ಪರ್ಟಿಕ್ಯುಲರ್ ವೀಕಲ್ಲಿದ್ದೀರಾ ಅನ್ನೋದು, ಆ್ಯಂಡ್ ಎಕ್ಸಾಕ್ಟ್ ಮೆಷರ್ಮೆಂಟ್ ಆಫ್ ನಸಲ್ ಬೋನ್. ಬರೀ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಅಂತಂತ ಕೊಟ್ಟರೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಕೊಟ್ಟಿಲ್ಲ ಅಂತಂತಂದರೆ ಇಟ್ ವೋಂಟ್ ಮ್ಯಾಟರ್, ಆಯಿತಾ. ಸೊ ಎಕ್ಸಾಕ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅನ್ನೋದು, ಓಕೆ, ನಸಲ್ ಬೋನ್ ಮೆಷರ್ಮೆಂಟ್ ಎಷ್ಟಿದೆ ಅನ್ನೋದು, ಆ್ಯಂಡ್ ಅದರ ಜೊತೆಗೆ ಬೇರೆ ಬ್ಲಡ್ ಟೆಸ್ಟ್ ರಿಪೋರ್ಟ್ಸು ಆ್ಯಂಡ್ ಬೇರೆ ಅಂಗಾಂಗಗಳದ್ದು ಎಲ್ಲ ಮೆಷರ್ಮೆಂಟ್ಸ್. ಓಕೆ, ಸೊ ಎಲ್ಲ ನಾರ್ಮಲಾಗಿ ಯಾವುದನ್ನೆಲ್ಲ ಚೆಕ್ ಮಾಡ್ತಾರೆ ಆ ಎಲ್ಲ ಮೆಷರ್ಮೆಂಟ್ಸು ಸೇರಿಕೊಂಡು ನಿಮ್ಮ ಗೆಸ್ಟೇಷನಲ್ ಏಜ್ ಆ್ಯಂಡ್ ಬ್ಲಡ್ ಸ್ಕ್ರೀನಿಂಗ್ ರಿಪೋರ್ಟ್ಸು ಎಲ್ಲನೂ ನೋಡಿ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ, ಹೋಲ್ ಪಿಕ್ಚರ್ನ ನೋಡ್ತಾರೆ. ಬರೀ ಒಂದು ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಅನ್ನೋ ಒಂದೇ ಲೈನ್ ಮೇಲೆ ಡಿಸೈಡ್ ಮಾಡೋದಿಲ್ಲ. ಓಕೆ, ಅದರ ಜೊತೆಗೆ ಉಳಿದಿದ್ದು ಎಲ್ಲದನ್ನು ಕನ್ಸಿಡರ್ ಮಾಡಿ ವಾಟ್ ಟು ಬಿ ಡನ್ ನೆಕ್ಸ್ಟ್ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಓಕೆ, ಯೂಶ್ವಲ್ ಆಗಿ ಬರೀ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಅಂತ ಅಷ್ಟೇ ಬಂದಿತ್ತು ಅಂತಂತಂದರೆ ನೋ ನೀಡ್ ಟು ವರಿ. ಅದರ ಜೊತೆಗೆ ಬೇರೆ ಯಾವುದಾದ್ರೂ ಅಬ್ನಾರ್ಮಲ್ ಫೈಂಡಿಂಗ್ಸ್ ಸಿಕ್ತು ಅಂತಂತಂದರೆ ಆವಾಗ ಮಾತ್ರ, ಈಗ ಡೌನ್ ಸಿಂಡ್ರೋಮ್ ಟೆಸ್ಟ್ ಮಾಡಿಸೋದಕ್ಕೆ ಸ್ಕ್ರೀನಿಂಗ್ ಮಾಡ್ಸೋಕ್ಕೆ ಹೇಳಿದ್ದಾರೆ, ಅದರಲ್ಲಿ ಏನಾದರೂ ಲೋ ರಿಸ್ಕ್ ಅಂತ ಬಂತು ಅಂತಂದರೆ ನೋ ನೀಡ್ ಟು ವರಿ. ಅದರಲ್ಲಿ ಏನಾದರೂ ಹೈ ರಿಸ್ಕ್ ಅಂತ ಬಂತು ಅಂತಂದರೆ ಆವಾಗ ಮಾತ್ರ ಡಾಕ್ಟರ್ಸು ಫರ್ದರ್ ಟೆಸ್ಟ್ ಮಾಡಿಸೋದಕ್ಕೆ ಹೇಳ್ತಾರೆ. ಓಕೆ, ಇಲ್ಲ ಅಂತಂತಂದರೆ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಇಷ್ಟೇ ಹೈಪೋಪ್ಲಾಸ್ಟಿಕ್ ನಸಲ್ ಬೋನ್ ಬಗ್ಗೆ. ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ, ಸೊ ದ್ಯಾಟ್ ಬೇರೆ ಯಾರಿಗಾದರೂ ರಿಕ್ವೈರ್ಮೆಂಟ್ ಇತ್ತು ಅಂತಂತಂದರೆ ಹೋಗಿ ರೀಚ್ ಆಗುತ್ತೆ. ಓಕೆ, ಧನ್ಯವಾದ.